ನಮಸ್ಕಾರ ಸ್ನೇಹಿತರೆ, ಲೇ ಲದಾಖ್ ಅಡ್ವೆಂಚರಸ್ ರೈಡ್ ಸಿರೀಸ್ನ 4ನೇ ದಿನಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಉದಯಪುರ ತಲುಪಿದ ನಂತರ ಒಂದು ದಿನ ವಿಶ್ರಾಂತಿಯನ್ನು ಪಡ್ಕೊಂಡು ಈ ಐತಿಹಾಸಿಕ ನಗರವನ್ನು ಸರಿಯಾಗಿ ನೋಡೋಣ ಅಂಥೇಳಿ ನಾವು ನಿರ್ಧರಿಸಿದ್ವಿ. ನಾವು ನೋಡಿದ್ದು ಉದಯಪುರ ಸಿಟಿ ಪ್ಯಾಲೇಸ್, ಭಾರತದ ಅತಿ ದೊಡ್ಡ ಅರಮನೆಗಳಲ್ಲಿ ಇದು ಕೂಡ ಒಂದು ಸ್ನೇಹಿತರೆ. ಪಿಚೋಲಾ ಸರೋವರದ ದಡದಲ್ಲಿ ನಿಂತಿರುವಂತಹ ಈ ಅರಮನೆ ನೋಡಿದ ಕ್ಷಣವೇ ಮೈಯೆಲ್ಲ ರೋಮಾಂಚನ ಆಯಿತು. ಒಳಗೆ ಕಾಲಿಟ್ಟಾಗ ಅರ್ಥ ಆಯಿತು, ಇದು ಕೇವಲ ಕಟ್ಟಡ ಅಲ್ಲ, ರಾಜರ, ರಾಣಿಯರ ಮತ್ತು ಯೋಧರ ಜೀವನದ ಕಥೆ ಹೇಳುತ್ತಿರುವಂತಹ ಜೀವಂತ ಇತಿಹಾಸ ಅಂತೇಳಿ. ಒಂದೊಂದು ಹಾಲು, ಒಂದೊಂದು ಅಂಗಳ, ಆ ಕೆತ್ತನೆಗಳು, ಆ ಕನ್ನಡಿಯ ಕೆಲಸ, ಬಣ್ಣ ಬಣ್ಣದ ಡಿಸೈನ್ಗಳು, ರಾಜ ಮಹಾರಾಜರ ಐಶ್ವರ್ಯ ನಮ್ಮ ಕಣ್ಮುಂದೆ ಹಾಗೆ ಕಾಣ್ತಾ ಇತ್ತು. ಇಲ್ಲಿ ರಾಜರ ಜೀವನದ ಕುರಿತಾದ ವಿಷಯಗಳು ಸ್ಪಷ್ಟವಾಗಿ ಕಾಣುತ್ತವೆ. ಆದರೆ ನನಗೆ ತುಂಬ ತಟ್ಟಿದ್ದು ರಾಣಾ ಪ್ರತಾಪ್ ಸಿಂಹ ಅವರ ಕತೆ. ಹಲ್ದಿಘಾಟಿ ಯುದ್ಧ, ಅವರ ಧೈರ್ಯ ಮತ್ತು ಅವರ ಪ್ರಿಯ ಕುದುರೆ ಆಗಿರುವಂತಹ ಚೇತಕ್ನ ಕತೆ ಕೇಳಿದಾಗ ಹೃದಯ ತುಂಬಿ ಬಂತು ಸ್ನೇಹಿತರೆ. ಈ ಅರಮನೆಯ ಗೋಡೆಗಳು ಇನ್ನೂ ಆ ಇತಿಹಾಸವನ್ನು ಹೇಳುತ್ತಿವೆ. ಅರಮನೆಯ ಮೇಲ್ಭಾಗಕ್ಕೆ ಹೋದಾಗ ಪಿಚೋಲಾ ಸರೋವರದ ಅದ್ಭುತ ನೀಲಿ ನೋಟ ಕಣ್ಣನ್ನು ತುಂಬಿಸ್ತು. ನೀಲಿ ನೀರು, ಹಸಿರು ಬೆಟ್ಟಗಳು, ದೂರದ ಆ ಊರಿನ ದೃಶ್ಯ, ಇದು ನಿಜವಾಗಿಯೂ ರಾಜಸ್ಥಾನದ ರಾಜ ರಾಣಿಯರ ಊರು ಅಂತ ನನಗೆ ಅನ್ಸಕ್ಕೆ ಶುರು ಆಯಿತು. ಮಿತ್ರರೇ, ಲದಾಖ್ಗೆ ಹೋಗುವ ದಾರಿಯಲ್ಲಿ ಇಂತಹ ಐತಿಹಾಸಿಕ ಸ್ಥಳಗಳನ್ನು ನೋಡುವುದು ಈ ಪಯಣಕ್ಕೆ ವಿಶೇಷ ಅರ್ಥವನ್ನು ಕೊಡುತ್ತದೆ. ಇದು ಕೇವಲ ಬೈಕ್ ರೈಡ್ ಮಾತ್ರ ಅಲ್ಲ, ಭಾರತದ ಸಂಸ್ಕೃತಿ, ಇತಿಹಾಸ ಮತ್ತು ಪರಂಪರೆಯನ್ನು ಅನುಭವಿಸುವಂತಹ ಆತ್ಮದ ಪಯಣವೂ ಕೂಡ ಆಗಿದೆ. ಸೊ ಈ ಮಿನಿ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ಮಿನಿ ವ್ಲಾಗಲ್ಲಿ ಮತ್ತೆ ಸಿಗೋಣ. ನಮಸ್ತೆ.